ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಹೈಕೋರ್ಟಿಂದ ಕರೆದಿರುವ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಇನ್ನು ಯಾರು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ಎಲ್ಲ ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೆ. ಜಾಬ್ ಬಂದು ಹೈಕೋರ್ಟ್ ಆಫ್ ಕರ್ನಾಟಕದಿಂದ ಬಿಡುಗಡೆ ಮಾಡಿದ್ದಾರೆ. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ SDA. ಈ ಒಂದು ಹುದ್ದೆಗೆ ಟೋಟಲ್ ಆಗಿ 20 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಅದರಲ್ಲಿ 18 ಒಂದು RPC ಅಂದರೆ ನಾನ್ ಕಲ್ಯಾಣ ಕರ್ನಾಟಕ, 2 ಒಂದು ಕಲ್ಯಾಣ ಕರ್ನಾಟಕ ರೀಜನ್ಗೆ. ಸೊ ಟೋಟಲ್ ಆಗಿ 20 ಪೋಸ್ಟ್ಗಳನ್ನು ಇಲ್ಲಿ ಕರೆದಿದ್ದಾರೆ. ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಒಂದು ಆಫ್ಲೈನ್ ಅರ್ಜಿ ಮೂಲಕ ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು 13 ಆಗಸ್ಟ್ 2026 ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ. ಬೇಗನೆ ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11 ಸೆಪ್ಟೆಂಬರ್ 2026. ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ. ಕೊನೆಯದಾಗಿ ಬಂದು ಸರ್ವರ್ ಡೌನು ಇದೇ ಥರದ ಪ್ರಾಬ್ಲಮ್ಸ್ ಬರ್ತವೆ. ಸೊ ಅವಾಗ ಅರ್ಜಿ ಸಲ್ಲಿಸಲು ನಿಮಗೆ ಸ್ವಲ್ಪ ಕಷ್ಟವಾಗುತ್ತೆ. ಪೇ ಸ್ಕೇಲ್ ಬಂದು ಅಂದರೆ ವೇತನ ಶ್ರೇಣಿ 25,500ರಿಂದ 81,100 ರೂಪಾಯಿವರೆಗೆ ನಿಮ್ಮ ಒಂದು ವೇತನ ಶ್ರೇಣಿ ಇರುತ್ತೆ. ಲೆವೆಲ್ 4ನೇ ಲೆವೆಲ್ನಲ್ಲಿ ನಿಮ್ಮ ಒಂದು ಪೇ ಸ್ಕೇಲ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದು ಕಾಂಪಿಟೇಟಿವ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಕಾಂಪಿಟೇಟಿವ್ ಟೆಸ್ಟ್ ಬಂದು ಇಂಗ್ಲೀಷ್ ಎಸ್ಸೆ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಟೆಸ್ಟು ಮತ್ತು ಜನರಲ್ ನಾಲೆಜು, ಮತ್ತು ಅದ್ರ ಜೊತೆ ಇಂಟರ್ವ್ಯೂ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಕಾಂಪಿಟೇಟಿವ್ ಟೆಸ್ಟ್ ಬಂದು ಎಸ್ಸೆ ರೈಟಿಂಗು, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನು ಮತ್ತು ಜನರಲ್ ನಾಲೆಜ್ ಕ್ವಶನ್ಸ್ ಇರ್ತವೆ. ಸೊ ಈ ಒಂದು ಬೇಸ್ ಮೇಲೆ ನಿಮ್ಮ ಒಂದು ಕಾಂಪಿಟೇಟಿವ್ ಟೆಸ್ಟ್ ಇರುತ್ತೆ. ಎಷ್ಟು ಕ್ವಶನ್ ಇರುತ್ತೆ ಅಂತ ಮುಂದೆ ನೀವು ತಿಳಿದುಕೊಳ್ಬೋದು. ಯಾವುದೇ ಒಂದು ಮಾಹಿತಿಯನ್ನು ಮಾಡ್ಕೋಬೇಡಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಈಸಿಯಾಗಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನೋಟಿಫಿಕೇಶನ್ ರಿಲೀಸ್ ಆಗಿದ್ದು 11 ಆಗಸ್ಟು. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 13ನೇ ತಾರೀಕು. ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು 11ನೇ ಸೆಪ್ಟೆಂಬರ್ ಆಗಿರುತ್ತೆ. ಸೊ ಅಷ್ಟರೊಳಗಾಗಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮುಂದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ವೇಕೆನ್ಸೀಸ್ ಬಂದು ಟೋಟಲ್ ಆಗಿ 20 ವೇಕೆನ್ಸೀಸ್ ಇದ್ದಾವೆ. ಅದರಲ್ಲಿ ಜನರಲ್ ಮೆರಿಟ್ಗೆ 9, ಅದರಲ್ಲಿ ಮತ್ತೆ ಶೆಡ್ಯೂಲ್ ಕಾಸ್ಟ್ ಎ ಅಂದರೆ SC ಕಾಸ್ಟ್ ಎಗೆ 1 ಮತ್ತು ಈ ಶೆಡ್ಯೂಲ್ ಕಾಸ್ಟ್ ಬಿ ಇವರಿಗೆ 1 ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಇವರಿಗೆ 1 ಪೋಸ್ಟು, ಮತ್ತು ಶೆಡ್ಯೂಲ್ ಟ್ರೈಬ್ಗೆ 1 ಪೋಸ್ಟು, ಕ್ಯಾಟಗರಿ 1ಗೆ 1 ಪೋಸ್ಟು, ಕ್ಯಾಟಗರಿ 2A 3 ಪೋಸ್ಟ್ ಖಾಲಿ ಇದ್ದಾವೆ, ಕ್ಯಾಟಗರಿ 2B ಪೋಸ್ಟ್ಗೆ 3 ಪೋಸ್ಟ್ಗಳು ಖಾಲಿ ಇದ್ದಾವೆ. ಟೋಟಲ್ ಆಗಿ 18 ಪೋಸ್ಟ್ಗಳನ್ನು ನಾನ್ ಕಲ್ಯಾಣ ಕರ್ನಾಟಕ ರೀಜನ್ಗೆ ಈ ಒಂದು ಹುದ್ದೆಗಳನ್ನು ಕರೆದಿದ್ದಾರೆ. ಮತ್ತು 1 ಪೋಸ್ಟ್ನ ಯಾರಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಸೊ ಅವರಿಗೆ 1 ಪೋಸ್ಟ್ನ ರಿಸರ್ವ್ ಮಾಡಿದ್ದಾರೆ. ಅಂಡರ್ ದ ಜನರಲ್ ಮೆರಿಟ್ಗಳಲ್ಲಿ ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತೀರ, ಲೈಕ್ ಬ್ಲೈಂಡ್ನೆಸ್ ಇರೋದು, ಲೋ ವಿಷನ್ ಇರೋದು, ಈ ಥರ ಏನಾದರೂ ಇದ್ದರೆ PWBD ಯಾವುದಾದ್ರು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ, ಸೊ ಅವ್ರಿಗೆ 1 ಪೋಸ್ಟ್ ರಿಸರ್ವ್ ಇರುತ್ತೆ. ಮುಂದೆ ಕಲ್ಯಾಣ ಕರ್ನಾಟಕ ರೀಜನ್ಗೆ 2 ಪೋಸ್ಟ್ ಖಾಲಿ ಇದ್ದಾವೆ. ಒಂದು ಬಂದು ಶೆಡ್ಯೂಲ್ ಕಾಸ್ಟ್ SC PWBDಗೆ ಮತ್ತು ಕ್ಯಾಟಗರಿ 2A ಅದು ಕೂಡ PWBDಗೆ. ಸೊ ಅವರಿಗೆ 1 ಪೋಸ್ಟ್ ಖಾಲಿ ಇದ್ದಾವೆ. ಟೋಟಲ್ 2 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕ ರೀಜನ್ಗೆ ಕರೆದಿದ್ದಾರೆ. ಟೋಟಲ್ ಆಗಿ 20 ಪೋಸ್ಟ್ಗಳನ್ನು ಈ ಒಂದು ಕರ್ನಾಟಕ ಹೈಕೋರ್ಟ್ SDAದಲ್ಲಿ ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಈ ಒಂದು ಪೋಸ್ಟ್ಗೆ 20 ಹುದ್ದೆಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಒಂದು ಡಿಗ್ರಿ ಆಗಿರಬೇಕು. ಇನ್ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಈ ಒಂದು ಯಾವುದೇ ಒಂದು ಡಿಗ್ರಿಲಿ ಈ ಒಂದು ನೀವು ಕೋರ್ಸಲ್ಲಿ ಮುಗಿಸಿದ್ರೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇನ್ನೊಂದು ವಿಷಯ ಮೇನ್ ಇಂಪಾರ್ಟೆಂಟ್ ಅಂದರೆ 55% ಮಾರ್ಕ್ಸು ಫಾರ್ ಜನರಲ್ ಮತ್ತು OBC ಅಭ್ಯರ್ಥಿಗಳು ಮಿನಿಮಮ್ ಇಷ್ಟು ಪರ್ಸೆಂಟೇಜ್ನ ತೊಗೊಂಡಿರಬೇಕು. ಮತ್ತು SC ಮತ್ತು STದವರು ಮಿನಿಮಮ್ ಪರ್ಸೆಂಟೇಜು 50 ಮಾರ್ಕ್ಸು ಫಾರ್ ಟ್ರೈಬ್ಸ್ ಕೂಡ. ಮುಂದೆ ಏಜ್ ಲಿಮಿಟ್ ನೋಡಿ, ಮಿನಿಮಮ್ ಏಜು 18 ವರ್ಷ ಮತ್ತು ಜನರಲ್ ಮೆರಿಟ್ದವ್ರಿಗೆ ಮ್ಯಾಕ್ಸಿಮಮ್ ಏಜ್ ನೋಡಿ 35 ವರ್ಷ, 5 ವರ್ಷದ ತನಕ ವಯಸ್ಸಿನ ಸಡಿಲಿಕೆ ಇರುತ್ತೆ. ಮತ್ತು ಕ್ಯಾಟಗರಿ 2A 2B 3A 3B ಮತ್ತು OBC ಅಭ್ಯರ್ಥಿಗಳಿಗೆ 38 ವರ್ಷ ಮತ್ತು 5 ವರ್ಷದ ತನಕ ವಯಸ್ಸಿನ ಸಡಿಲಿಕೆ ಇರುತ್ತೆ. ಮತ್ತು SC ST ಅಭ್ಯರ್ಥಿಗಳಿಗೆ ಕ್ಯಾಟಗರಿ 1 OBC ಅಭ್ಯರ್ಥಿಗಳಿಗೆ 40 ವರ್ಷ ಮ್ಯಾಕ್ಸಿಮಮ್ ಏಜು, 5 ವರ್ಷದ ತನಕ ವಯಸ್ಸಿನ ಸಡಿಲಿಕೆ ಇರುತ್ತೆ.
ಮುಂದೆ ಅಪ್ಲಿಕೇಶನ್ ಫೀ ಬಂದು ಜನರಲ್ ಮೆರಿಟ್ ದವರಿಗೆ 350 ರೂಪಾಯಿ, ಕ್ಯಾಟಗರಿ 2A 2B 3A 3B OBC ಅಭ್ಯರ್ಥಿಗಳಿಗೆ 350 ಮತ್ತು SC/ST ಕ್ಯಾಟಗರಿ 1 OBC ಮತ್ತು PWBD ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಈಗಾಗಲೇ ಹೇಳಿದ್ದೀನಿ. ಟೋಟಲ್ ಆಗಿ ಎರಡು ವೇ ಪ್ರೊಸೆಸ್ ಅಲ್ಲಿ ನಡೆಯುತ್ತೆ. ಒಂದು ಕಾಂಪಿಟೇಟಿವ್ ಟೆಸ್ಟ್, ಮತ್ತೊಂದು ಇಂಟರ್ವ್ಯೂ. ಕಾಂಪಿಟೇಟಿವ್ ಟೆಸ್ಟ್ ಬಂದು 90 ಮಿನಿಟ್ಸ್ ಇರುತ್ತೆ ಟೋಟಲ್ ಆಗಿ. ಅದರಲ್ಲಿ ಬಂದು ಫಸ್ಟ್ ಎಸ್ಸೆ ರೈಟಿಂಗು, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮತ್ತು ಜನರಲ್ ನಾಲೆಜ್ ಬೇಸ್ಡ್ ಕ್ವಶನ್. ನೀವು ಒಂದು ಡಿಗ್ರಿ ಬೇಸಲ್ಲಿ ಕಲ್ತಿರೋ ಜನರಲ್ ನಾಲೆಜ್ ಬೇಸ್ಡ್ ಕ್ವಶನ್ ಇರುತ್ತೆ. ಸೊ 3 ಟೆಸ್ಟ್ ಮುಖಾಂತರ ಸೆಲೆಕ್ಟ್ ಮಾಡಲಾಗುತ್ತೆ.